ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಈ ದಿನ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ಗಳ ಬಗ್ಗೆ ಕಲಿತಾ ಇದ್ದೀವಿ. ಸೊ ಏನಿದು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್? ಅದಕ್ಕಿಂತ ಮುಂಚೆ ಸ್ವಲ್ಪ ಪಿರಿಯೋಡಿಕ್ ಟೇಬಲ್ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ದಿಸ್ ಇಸ್ ದಿ ಮಾಡರ್ನ್ ಪಿರಿಯೋಡಿಕ್ ಟೇಬಲ್. 100 years ಬ್ಯಾಕ್ ನಮಗೆ ಮಾಸ್ಲಿ ಅನ್ನೋ ಸೈಂಟಿಸ್ಟ್ ಕೊಟ್ಟಿದ್ದು. ಸೊ ಹಿಯರ್ ಎಲಿಮೆಂಟ್ಸ್ ನಮಗೆ ಈಗ 118 ಎಲಿಮೆಂಟ್ಸ್ ಏನು ಗೊತ್ತಿದೆ ಅವುಗಳ ಪ್ರಾಪರ್ಟೀಸ್ ಬಗ್ಗೆ. ಓಕೆ, ಸೊ ಆ ಎಲಿಮೆಂಟ್ಸ್ಗಳನ್ನ across period and down the group. Okay, so ಹೀಗೆ ಟ್ಯಾಬ್ಯುಲರ್ ಫಾರ್ಮ್ ಅಲ್ಲಿ ಎಲಿಮೆಂಟ್ಸ್ ನ ಅರೇಂಜ್ ಮಾಡಿದ್ದಾರೆ ಬೇಸ್ಡ್ ಆನ್ ದಿ ಅಟಾಮಿಕ್ ನಂಬರ್. ಓಕೆ, ಸೊ ಇದು ಅಟಾಮಿಕ್ ನಂಬರ್ ಮೇಲೆ ಬೇಸ್ ಮಾಡಿರೋದ್ರಿಂದ ಒಂದು ಸ್ಲಾಟ್ ನೀವೆಲ್ಲಿ ನೋಡ್ತಿದ್ರ ದಟ್ ಈಸ್ ಓನ್ಲಿ ಫಾರ್ ದಟ್ ಎಲಿಮೆಂಟ್. ಅಂಡ್ ಯೂಶುವಲ್ ಆಗಿ ಡೌನ್ ದ ಗ್ರೂಪ್ ನಾವೇನ್ ಹೋಗ್ತೀವಿ, ಈಗ ಫಸ್ಟ್ ಗ್ರೂಪ್ ಆಫ್ ಎಲಿಮೆಂಟ್ ಈ ಹೈಡ್ರೋಜನ್ ನ ಬಿಟ್ಟು ಉಳಿದಿದ್ದು ಲಿಥಿಯಂ ಟು ಸೀಶಿಯಂ ಹಾಗೂ ಫ್ರಾನ್ಶಿಯಂ ನ ನಾವು ತಗೊಂಡ್ರೆ ಇದನ್ನ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ರೆಫರ್ಡ್ ಆಸ್ ದಿ ಆಲ್ಕಲಿ ಮೆಟಲ್ಸ್. ಸೊ ಹೀಗೆ ಗ್ರೂಪ್ ವೈಸ್ ಅಲ್ಲಿ ನಾವು ಎಲಿಮೆಂಟ್ಸ್ ನ ಅರೇಂಜ್ ಮಾಡಿರೋದ್ರಿಂದ ಅಂದ್ರೆ ಬೇಸ್ಡ್ ಆನ್ ದಿ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸೊ ನಾವು ಒಂದು ಎಲಿಮೆಂಟ್ ಪ್ರಾಪರ್ಟಿ ಬಗ್ಗೆ ಸರಿಯಾಗಿ ಕಲ್ತ್ಕೊಂಡ್ರೆ ಸೊ ಉಳಿದಿತ್ತು ಹಾಗೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಆಲ್ಸೋ. ಓಕೆ, ಸೊ ಅದೇ ತರ ನಾವು ಇಲ್ಲಿ ನೋಡ್ತಿರೋ ಹಾಗೆ ಪಿರಿಯೋಡಿಕ್ ಟೇಬಲ್ ನಲ್ಲಿ 4 ಬ್ಲಾಕ್ಗಳಿರುತ್ತೆ. ಸೊ ಆ ಬ್ಲಾಕ್ಗಳು ಯಾವ್ದ್ಯಾವ್ದು ಅಂತ ಅಂದ್ರೆ, so this is one block which we call it as the S block, and here 13 to 18 this is P block, and at the center this is the D block. Okay, and the last this is the F block. On what basis ಈ SPDF ಬ್ಲಾಕ್ ಅಂತ ಮಾಡಿದ್ದಾರೆ ಅಂದ್ರೆ, ಸೊ ಡಿಪೆಂಡಿಂಗ್ ಆನ್ ದಿ ಲಾಸ್ಟ್ ಎಲೆಕ್ಟ್ರಾನ್, ದ ವೇಲೆನ್ಸ್ ಎಲೆಕ್ಟ್ರಾನ್ ಏನಿದೆ ಅದು ಯಾವ ಆರ್ಬಿಟಲ್ ನಲ್ಲಿ ಹೋಗಿ ಫಿಲ್ ಅಪ್ ಆಗುತ್ತೋ, ಸೊ ಬೇಸ್ಡ್ ಆನ್ ದಟ್ ಒನ್ ದೇ ಹ್ಯಾವ್ ಕ್ಲಾಸಿಫೈಡ್ ಇನ್ ಟು SPDF ಬ್ಲಾಕ್ಸ್. ಫಾರ್ ಎಕ್ಸಾಂಪಲ್ ನಾವೀಗ ಇಲ್ಲಿ ಎಸ್ ಬ್ಲಾಕ್ ಅಂತ ಕರಿತೀವಿ ಅಂತಂದ್ರೆ, ನಾವು ಪೊಟ್ಯಾಷಿಯಂ ಅಂತ ತಗೊಂಡ್ರೆ, ಸೊ ಪೊಟ್ಯಾಷಿಯಂ ಅಟಾಮಿಕ್ ನಂಬರ್ ಇಸ್ 19. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡಿದ್ರೆ ನಿಯರೆಸ್ಟ್ ನೋಬಲ್ ಗಸ್ is the argon. Okay, so this has got the 18 electron. Okay, and the last 19th electron ಏನಿದೆ ಅದು S ಆರ್ಬಿಟಲ್ ನಲ್ಲಿ ಫಿಲ್ ಅಪ್ ಆಗುತ್ತೆ. ಸೊ ಹಾಗಾಗಿ ಪೊಟ್ಯಾಷಿಯಂ ನ ನಾವು S ಬ್ಲಾಕ್ ಎಲಿಮೆಂಟ್ ಅಂತ ಕರಿಬಹುದು. ಅದೇ ರೀತಿಯಲ್ಲಿ P ಬ್ಲಾಕ್ ಎಲಿಮೆಂಟ್ಸ್ ನಾವೀಗ ಸಲ್ಫರ್ ಅಂತ ತಗೊಂಡ್ರೆ, ಸಲ್ಫರ್ ಅಟಾಮಿಕ್ ನಂಬರ್ ಇಸ್ 16. ಸೊ ಈ ಸಲ್ಫರ್ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರಿಬೇಕಂದ್ರೆ ನಿಯಾನ್ ಹ್ಯಾವಿಂಗ್ 10 electron. Okay, and 3s2 3p4. Okay, so hige 10 plus 16 16 electron. So the last electron is been added to p orbital. ಆ p orbital ನು ನಾವು ಡಿಜೆನರೇಟ್ ಆರ್ಬಿಟಲ್ ನ ಸಪರೇಟ್ ಆಗಿ ಬರೆದ್ರೆ, ಸೊ ಮೊದಲು ಹನ್ಸ್ ರೂಲ್ ಪ್ರಕಾರ ಸಿಂಗಲ್ ಆಗಿ ಎಲೆಕ್ಟ್ರಾನ್ಸ್ ಇರುತ್ತೆ, ಆಮೇಲೆ ಪೇರಪ್ ಆಗುತ್ತೆ. ಸೊ ದ 4th electron is getting added up to the p ಆರ್ಬಿಟಲ್. ಸೊ ಹಾಗಾಗಿ ಇದನ್ನ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ ಅಂದ್ರೆ ದ ಲಾಸ್ಟ್ ಎಲೆಕ್ಟ್ರಾನ್ ಶುಡ್ ಬಿ ಆಡೆಡ್ ಟು ದಿ ಡಿ ಆರ್ಬಿಟಲ್, ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ is added to F orbital. ಸೊ ಹೀಗೆ ನಾವು ಎಲಿಮೆಂಟ್ಸ್ ನ ಬ್ಲಾಕ್ ವೈಸ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು, ಅಥವಾ ಗ್ರೂಪ್ ವೈಸ್ ಅಲ್ಲಿ ಕ್ಲಾಸಿಫೈ ಮಾಡಬಹುದು, ಆರ್ ಪೀರಿಯಡ್ ವೈಸ್ ಕೂಡ ಕ್ಲಾಸಿಫೈ ಮಾಡಬಹುದು. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಲರ್ನಿಂಗ್ ಅಬೌಟ್ ದಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್. ಸೊ ದಟ್ ಈಸ್ ಮೇನ್ಲಿ ಇನ್ ಡಿಟೇಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ. ಸಮ್ ಆಫ್ ದ ಪ್ರಾಪರ್ಟೀಸ್ ಆಫ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ವಿ ವಿಲ್ ಬಿ learning. So first of all let us understand what is the meaning of D block element. So usual ಆಗಿ ಈ D block elements ನ transition elements ಅಂತ ಕರೀತಾರೆ. ಸೊ ಯಾಕೆ ಇವುಗಳನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ ಅಂದ್ರೆ, ನೀವಿಲ್ಲಿ ನೋಡ್ತಿರೋ ಹಾಗೆ ಡಿ ಬ್ಲಾಕ್ ಅನ್ನೋದು ಎಸ್ ಹಾಗೂ ಪಿ ಬ್ಲಾಕ್ ಗಳ ಮಧ್ಯೆ ಇದೆ. ಸೊ ಎಸ್ ಬ್ಲಾಕ್ ಟಿಪಿಕಲಿ ಮೆಟಾಲಿಕ್ ಇನ್ ನೇಚರ್. ಓಕೆ, ಸೊ ಈ ಪಿ ಬ್ಲಾಕ್ ನಲ್ಲಿ ಮೆಟಲ್ಸ್ ಇದೆ, ನಾನ್ ಮೆಟಲ್ಸ್ ಇದೆ, ಹಾಗೂ ನೋಬಲ್ ಗ್ಯಾಸಸ್ ಗಳು ಕೂಡ ಇದೆ, ಅಂಡ್ ಮೆಟಲಾಯ್ಡ್ಸ್ ಆರ್ ಆಲ್ಸೋ ದೇರ್. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್ ದಿಸ್ ಮೆಟಾಲಿಕ್ ಕ್ಯಾರೆಕ್ಟರ್ getting transitioned
ಥ್ರೂ ದಿಸ್ ಡಿ ಬ್ಲಾಕ್ ಎಲಿಮೆಂಟ್. ಆ ಪಿ ಬ್ಲಾಕ್ಗೆ ಹೋಗುವಂತ ದಾರಿ ಏನಿದೆ, ಸೊ ಅದ್ರ ಮಧ್ಯೆ ನಮಗೆ ಡಿ ಬ್ಲಾಕ್ ಸಿಗೋದ್ರಿಂದ ಸೊ ಇವುಗಳನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. Okay, so this was the first, like they used to call it like this since it is present between the s and p orbital. So the property is transitional, ಹಾಗಾಗಿ ಇದನ್ನ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ಹೇಳ್ತಾ ಇದ್ರು. ಹಾಗೆ ಆದ್ರೆ ಸೊ ಈಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋಂಥ ಡೆಫಿನೇಷನ್, ಸೊ ಡೆಫಿನೇಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಎಲಿಮೆಂಟ್ಸ್ ಹ್ಯಾವಿಂಗ್ ದಿ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್. ಸೊ ಏನಿದು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂದ್ರೆ, ಸೊ ನೀವು ಡಿ ಸಬ್ಶೆಲ್ ನ ನೆನೆಸ್ಕೊಂಡ್ರೆ ಇಟ್ ಹ್ಯಾಸ್ ಗಾಟ್ ದಿ 5 ಡಿಜೆನರೇಟ್ ಆರ್ಬಿಟಲ್ಸ್ ಇದೆ. ಸೊ ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್, ಡಿ ಝೆಡ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, dx square minus y square, dz square. Okay, so ಹೀಗೆ 5 ಡಿಜೆನರೇಟ್ ಆರ್ಬಿಟಲ್ಸ್ ಇದೆ. ಆ 5 ಡಿಜೆನರೇಟ್ ಆರ್ಬಿಟಲ್ಸ್ ಅಂದ್ರೆ ಒಂದು ಆರ್ಬಿಟಲ್ ನಲ್ಲಿ ನಾವು 2 ಎಲೆಕ್ಟ್ರಾನ್ ನ ಫಿಲ್ ಅಪ್ ಮಾಡಬಹುದು. ಸೊ ದೇ ಆರ್ ಆಂಟಿ ಪ್ಯಾರಲಲ್ ಇನ್ ನೇಚರ್. ಓಕೆ, ಒಂದು ಪ್ಲಸ್ ಹಾಫ್ ಇರುತ್ತೆ, ಅದ ಸ್ಪಿನ್ ಕ್ವಾಂಟಮ್ ನಂಬರ್ ನ ನೀವು ಇಲ್ಲಿ ರಿಕಾಲ್ ಮಾಡ್ಕೊಂಡ್ರೆ ಒಂದು ಪ್ಲಸ್ ಹಾಫ್, ಇನ್ನೊಂದು ಮೈನಸ್ ಹಾಫ್ ಇರುತ್ತೆ. ಸೊ ದಟ್ ಸ್ಪಿನ್ ಕ್ವಾಂಟಮ್ ನಂಬರ್. ಸೊ ಹೀಗೆ ನಾವು 10 ಎಲೆಕ್ಟ್ರಾನ್ಸ್ ನ ಆಡ್ ಮಾಡಬಹುದು. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ನಮ್ಗೆ ಇಲ್ಲಿ ಎಷ್ಟು ಗ್ರೂಪ್ ಇದೆ, 10 ಗ್ರೂಪ್ಸ್ ಆರ್ದೆ. ಸೊ ನೀವು ಇಲ್ಲಿ ಕೌಂಟ್ ಮಾಡಿದ್ರೆ 3 to 12 ಗ್ರೂಪ್ ನಲ್ಲಿ ನಮ್ಗೆ ಡಿ ಬ್ಲಾಕ್ ಎಲಿಮೆಂಟ್ ಸಿಗತ್ತೆ. ಸೊ ಇನ್ ಕೇಸ್ ಅವ್ರೇನಾದ್ರು ವಾಟ್ ಈಸ್ ದ ಪೊಸಿಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ನೀವು ಇದನ್ನೇ ಬರೀಬೇಕು. ದೇ ಆರ್ ಪ್ರೆಸೆಂಟ್ ಬಿಟ್ವೀನ್ ಗ್ರೂಪ್ 3 to 12. Okay, this is the position of d block elements. Okay, so ನಾವಿಲ್ಲಿ ಎಲ್ಲ 10 ಎಲೆಕ್ಟ್ರಾನ್ಗಳು ಕೂಡ ಡಿ ಆರ್ಬಿಟಲ್ ನಲ್ಲಿ ಇದ್ರೆ ಇದನ್ನ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ಅಂತ ಕರಿತೀವಿ. ಸೊ 10ಕ್ಕಿಂತ ಕಡಿಮೆ ಅಂದ್ರೆ 1 ಎಲೆಕ್ಟ್ರಾನ್ ಇಂದ 9 ಎಲೆಕ್ಟ್ರಾನ್ಸ್ ಇರುವಂತದ್ದನ್ನೇ ನಾವು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂತ ಹೇಳ್ತೀವಿ. ಓಕೆ, ಆರ್ ಇನ್ಕಂಪ್ಲೀಟ್ ಡಿ ಆರ್ಬಿಟಲ್, ಇನ್ಕಂಪ್ಲೀಟ್ ಡಿ ಲೈಕ್ ಶೆಲ್ಸ್ ಅಥವಾ ಅಲ್ಲಿ 10ಕ್ಕಿಂತ ಕಡಿಮೆ ಎಲೆಕ್ಟ್ರಾನ್ಸ್ ಇರೋದನ್ನ ನಾವು ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಮೇನ್ ಕಂಡೀಷನ್. ನಾವು ಯಾವುದೇ ಎಲಿಮೆಂಟ್ ನ ಟ್ರಾನ್ಸಿಷನ್ ಎಲಿಮೆಂಟ್ ಅಥವಾ ಡಿ ಬ್ಲಾಕ್ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿಬೇಕು ಅಂತಂದ್ರೆ ಇಟ್ ಶುಡ್ ಬಿ ಹ್ಯಾವಿಂಗ್ ದಿ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್. ಡಿ ಬ್ಲಾಕ್ ಎಲಿಮೆಂಟ್ ಅಂತಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಶುಡ್ ಬಿ ಆಡೆಡ್ ಟು ಡಿ ಆರ್ಬಿಟಲ್. Okay, so that I hope you understood the difference between d block element and the transition element. D block ಅಂತಂದ್ರೆ valence electron is added to the d orbital. Okay, transition element ಅಂದ್ರೆ partially filled d orbital ಇರಬೇಕು ಅಂತ. Okay, so ಯಾವ್ದ್ರಲ್ಲಿ ಇರುತ್ತೆ ಈ partially filled d orbital ಅಂದ್ರೆ in the atomic state. Okay, at least in the atomic state ನಲ್ಲಿ partially filled d orbital ಇರಬೇಕು, or in any of the oxidation states. ಸೊ ಏನಿದು ಎನಿ ಆಫ್ ದ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ, ಸೊ ಈ ಡಿ ಬ್ಲಾಕ್ ಎಲಿಮೆಂಟ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ದೇ ವಿಲ್ ಶೋ ದಿ ವೇರಿಯಬಲ್ ವೇಲೆನ್ಸಿ, meaning more than one valency will be there. Okay, ಫಾರ್ ಎಕ್ಸಾಂಪಲ್ ನಾವೀಗ ಇಲ್ಲಿ ಆಲ್ಕಲಿ ಮೆಟಲ್ಸ್ ಅಂತ ತಗೊಂಡ್ರೆ ಸೀಶಿಯಂ, ರುಬಿಡಿಯಂ, ಸೋಡಿಯಂ, ಪೊಟ್ಯಾಷಿಯಂ ಯಾವುದೇ ಆದ್ರೂ ಕೂಡ ಅವುಗಳ ವೇಲೆನ್ಸಿ is 1. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಇಸ್ +1. ಹಾಗೆ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ಆಲ್ಕಲೈನ್ ಅರ್ತ್ ಮೆಟಲ್ ನ ನಾವು ತಗೊಂಡ್ರೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಸೊ ಅವುಗಳ ಆಕ್ಸಿಡೇಷನ್ ನಂಬರ್ ಇಸ್ +2, ವೇಲೆನ್ಸಿ ಇಸ್ 2 ಅಷ್ಟೇ. ಓಕೆ, ಸೊ ದೇರ್ ಇಸ್ ನೋ ಅದರ್ ದ್ಯಾನ್ ದಿಸ್ ವೇಲೆನ್ಸಿ ವಿಲ್ ಬಿ ದೇರ್. ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಏನಿದೆ ಮೋರ್ ದ್ಯಾನ್ 1 ವೇಲೆನ್ಸಿ ಇಟ್ ವಿಲ್ ಶೋ. ಫಾರ್ ಎಕ್ಸಾಂಪಲ್
iron, if you take, iron can exhibit in ferrous state and ferric state. ಅದೇ ರೀತಿ ಕಾಪರ್ ನ ನಾವು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಕಾಪರ್ can also present in cuprous state and the cupric state. Okay, so ಹೀಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅನ್ನೋದು ದೇ ವಿಲ್ ಎಕ್ಸಿಬಿಟ್ ಮೋರ್ ದ್ಯಾನ್ ಒನ್ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸೊ ಆ ಆಕ್ಸಿಡೇಷನ್ ಸ್ಟೇಟ್ ನಲ್ಲಿ ಅಟ್ಲೀಸ್ಟ್ ಅದರಲ್ಲಾದ್ರೂ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇರಬೇಕು. ಸೊ ಮೊದಲನೇ ಕಂಡೀಷನ್ ಅಟಾಮಿಕ್ ಸ್ಟೇಟ್ ನಲ್ಲೇನೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇದ್ರೆ ದೇ ಆರ್ ಕನ್ಸಿಡರ್ಡ್ ಟು ಬಿ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಕೆಲವೊಂದು ಎಲಿಮೆಂಟ್ಸ್ ಇದೆ, ನಾವು ಎಕ್ಸಾಂಪಲ್ ನ ತಗೊಳ್ತೀವಿ, ಆ ಎಲಿಮೆಂಟ್ಗಳು ಅಟಾಮಿಕ್ ಸ್ಟೇಟ್ ನಲ್ಲಿ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇಲ್ಲ, ಬಟ್ ಇನ್ ಒನ್ ಆಫ್ ದೇರ್ ಆಕ್ಸಿಡೇಷನ್ ಸ್ಟೇಟ್ ನಲ್ಲಿ ನಾವು ಇನ್ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ನ ನೋಡ್ತೀವಿ. ಓಕೆ, ಸೊ ಇಂಥ ಎಲಿಮೆಂಟ್ಸ್ ಗಳನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. So we understood the definition of transition elements, position of these D block elements and examples ge. So ನೀವು ಬೇರೆ ಚಾಪ್ಟರ್ಸ್ ನಲ್ಲಿ ಕಲ್ತಿರ್ತೀರ, ಲೈಕ್ ವೆನಿಡಿಯಂ ಪೆಂಟಾಕ್ಸೈಡ್ ಅಂತ ಯೂಸ್ ಮಾಡ್ತೀವಿ ನಾವು ಕಾಂಟ್ಯಾಕ್ಟ್ ಪ್ರೋಸೆಸ್ ನಲ್ಲಿ, ಆರ್ ಐರನ್ which is used as a catalyst in Haber's process, rhodium, palladium ಇವುಗಳೆಲ್ಲ hydrogenation process ನಲ್ಲಿ ಯೂಸ್ ಮಾಡ್ತೀವಿ, gold, silver, platinum, so they are mainly used as a jewel metal. Okay, and copper, electrical wires. So ಹೀಗೆ ನಮ್ಮ ಡೇ ಟು ಡೇ ಲೈಫ್ ಗೆ ಬೇಕಾಗುವಂತ ಎಲಿಮೆಂಟ್ಸ್ ಗಳು ಮೇನ್ ಆಗಿ ಲೈಕ್ those elements are present in the transition series. Okay, so this is about the position and the definition of transition element. So how many types of this transition elements are there? So what are the names given for these elements? Let us understand now. Okay, so just now we saw that this is the first element which can be considered as the transition element. ಇಲ್ಲಿಂದ ಶುರು ಆಗುತ್ತೆ, ಸ್ಕ್ಯಾಂಡಿಯಂ ಇಂದ ನಮ್ಮ ಟ್ರಾನ್ಸಿಷನ್ ಎಲಿಮೆಂಟ್ ಗಳು ಶುರು ಆಗುತ್ತೆ. That is atomic number 21. Okay, and scandium till zinc it will end here, right? So ಈ ಮೊದಲನೇ ಸಾಲು ನಾವೇನ್ ನೋಡ್ತಾ ಇದೀವಲ್ಲ ಡಿ ಬ್ಲಾಕ್ ಅಲ್ಲಿ, that is between 3 to 12 group of elements, that is 10 elements. Okay, ಸೊ ಇವುಗಳನ್ನ ನಾವು 3D ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಯಾಕೆ ಇವುಗಳನ್ನ 3D ಎಲಿಮೆಂಟ್ಸ್ ಅಂತ ಕರೀತಾರೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. The general electronic configuration is noble gas N-1D 1 to 10 Ns 1 to 2. So this is called as the general electronic configuration of the transition elements ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ. ಸೊ ಏನಿದರ ಅರ್ಥ ಅಂತಂದ್ರೆ, ಸೊ ಈಗ ನಾವು ಎನ್ ಅನ್ನೋದನ್ನ ವೇಲೆನ್ಸ್ ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ದಟ್ ಇಸ್ ದ ಲಾಸ್ಟ್ ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಆಲ್ವೇಸ್ ಡಿ ವಿಲ್ ಕಮ್ ಇನ್ ದ ಪೆನಲ್ಟಿಮೇಟ್ ಶೆಲ್. ಸೊ ಎನ್ ಇಸ್ ದ ಅಲ್ಟಿಮೇಟ್ ಶೆಲ್. ಓಕೆ, ಸೊ ಇಫ್ ಎನ್ ಇಸ್ ಈಕ್ವಲ್ ಟು 4, okay, so D will come in the penultimate shell. Penultimate shell ಅಂದ್ರೆ last but one shell. Okay, ಕೊನೆಯಿಂದ ಎರಡನೇ ಶೆಲ್ ನ ನಾವು penultimate shell ಅಂತ ಕರಿತೀವಿ. ಆ ಶೆಲ್ ನಲ್ಲಿ ಸೊ ಆವಾಗ n-1 ಅಂತ ಅಂದ್ರೆ 4-1, that is 3D. Okay, ಸೊ ಇಲ್ಲಿ ನಾವು ಕೌಂಟ್ ಮಾಡೋಣ the shell number. This is the first period, second period, third period, and this is the fourth, fifth, sixth and seventh period. Okay, so the period number signifies the number of shells. Okay, so here n is equal to 1, 2, 3, 4, 5, 6, 7. So ಇಲ್ಲಿ if scandium ಇಂದ zinc ವರೆಗೂ ಏನಿದೆ ಅವುಗಳಿಗೆ n is equal to 4. Okay, so because of that reason n-1D ಅಂತ ನಾವು ತಗೊಳ್ಳೋದ್ರಿಂದ ಅವುಗಳನ್ನ 3D ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ the next series ಏಟ್ರಿಯಂ ಇಂದ ಕ್ಯಾಡ್ಮಿಯಂ ವರೆಗೂ ಏನು ಎಲಿಮೆಂಟ್ಸ್ ಗಳಿದೆ, ಸೊ ಇವುಗಳಲ್ಲಿ number of shells are 5. n is equal to
5 here. So ನಾವು ಇವುಗಳನ್ನ 4D elements ಅಂತ ಹೇಳ್ಬೋದು. So from osmium to mercury. Okay, so this is the 5D elements, and from rutherfordium to copernicium. Okay, so these are the 6D elements. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ 6D elements are incomplete ಅಂತ ಕೊಟ್ಟಿದ್ದಾರೆ. So that is because that is been made ತುಂಬಾ ವರ್ಷಗಳ ಹಿಂದೆ. ಬಟ್ ಈಗ ನಮಗೆ ಎಲ್ಲ ಎಲಿಮೆಂಟ್ ಆಲ್ 118 ಎಲಿಮೆಂಟ್ಗಳು ಕೂಡ ನಮಗೆ ಈಗ ಅದ್ರ ಪ್ರಾಪರ್ಟಿ ಗೊತ್ತಿರೋದ್ರಿಂದ there is no incomplete period. Okay, so 7 ಪೀರಿಯಡ್ಗಳೇನಿದೆ ಎಲ್ಲ ಪೀರಿಯಡ್ ನಲ್ಲೂ ಎಲಿಮೆಂಟ್ಸ್ಗಳು ಇದೆ. ಸೊ ಹಾಗಾಗಿ ಇದನ್ನ ನಾವು 7th ಪೀರಿಯಡ್ ನ 6D ಎಲಿಮೆಂಟ್ ಅಂತ ಕರಿಬಹುದು. ದಟ್ ಇಸ್ ರುದರ್ಫೋರ್ಡಿಯಂ ಇಂದ ಕೋಪರ್ನಿಷಿಯಂ ವರ್ಗುನು 6D ಎಲಿಮೆಂಟ್ಸ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಆಫ್ ದ ವೇಸ್. ನಿಮಗೆ ಕ್ವೆಶನ್ ಕೇಳ್ಬೇಕಾದ್ರೆ 3D ಎಲಿಮೆಂಟ್ಸ್ 4D ಎಲಿಮೆಂಟ್ಸ್ ಅಂತ ಕೇಳ್ಬೋದು. ಅಥವಾ ಅದರ್ ದನ್ ದಿಸ್ ಒನ್ ಅನದರ್ ವೇ ಆಫ್ ರೆಪ್ರೆಸೆಂಟಿಂಗ್ ಇಸ್ ಇದನ್ನ ನಾವು ಫಸ್ಟ್ ಸಿರೀಸ್ ಅಂತ ಹೇಳ್ಬೋದು. ಫಸ್ಟ್ ಸಿರೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್. ಸೊ ಹಾಗಾಗಿ 4D ಎಲಿಮೆಂಟ್ಸ್ ನಾವು ಸೆಕೆಂಡ್ ಸಿರೀಸ್ ಅಂತ ಕರಿತೀವಿ. This is the third series and the 6D elements are the fourth series. Okay, so you should be careful about this nomenclature. So because question ನಲ್ಲಿ first series second series ಅಂತನಾದ್ರೂ ಯೂಸ್ ಮಾಡಬಹುದು or 3D 4D ಅಂತನಾದ್ರೂ ಯೂಸ್ ಮಾಡಬಹುದು. So you should be having ಎರಡು ಬಗ್ಗೆ ಐಡಿಯಾ ಇದ್ರೆ ಈಸಿಯಾಗಿ ನೀವು ಆನ್ಸರ್ನ ಮಾಡಬಹುದು. Okay, so this is about the D block elements position and what are they known. ಸೀರೀಸ್ ಅಲ್ಲಿ ಹೇಗೆ ಕರೀತಾರೆ, 3D 4D ಎಲಿಮೆಂಟ್ಸ್ ಅಂತ ಯಾಕೆ ಕರೀತಾರೆ, ಸೊ ಈ ರೀತಿಯಾದಂಥ ಇನ್ಫಾರ್ಮೇಶನ್ ನಾವು ಕಲ್ತ್ಕೊಂಡ್ವಿ. ಓಕೆ, ಸೊ ನಾವ್ ಲೆಟ್ ಅಸ್ ಸಿ ದಿ ಫಸ್ಟ್ 10 ಎಲಿಮೆಂಟ್ಸ್. ದಟ್ ಈಸ್ ನಿಮ್ಮ ಸಿಲೆಬಸ್ ನಲ್ಲಿ ಮೇನ್ ಆಗಿ ನಾವು 3D ಎಲಿಮೆಂಟ್ಸ್ಗಳ ಬಗ್ಗೆ ಕಲಿತಾ ಇದ್ದೀವಿ. ಸೊ ಮೊದಲನೇದು elements. Okay, scandium, titanium, vanadium, chromium, manganese, iron, cobalt, nickel, copper and zinc. Okay, so these are the element symbol and the atomic number is 21, 22, 23, 24, 25, 26, 27, 28, 29, 30. So we learnt the first series, that is the 3D elements ಗಳ ಬಗ್ಗೆ ಇವಾಗ ಕಲಿತಾ ಇದ್ದೀವಿ. ಎಲಿಮೆಂಟ್ ಸಿಂಬಲ್ ಗೊತ್ತಿರಬೇಕು, ಎಲಿಮೆಂಟ್ ನೇಮ್ ಗೊತ್ತಿರಬೇಕು, ಹಾಗೂ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ನಾವೀಗ ಕಲಿಬೇಕು. ಓಕೆ, ಸೊ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಬರೆಯೋದಕ್ಕಿಂತ ಮುಂಚೆ let us write the general electronic configuration for 3D elements. So ನಾವಿಲ್ಲಿ ನೋಡಿದ್ದು ಈ general electronic configuration ಇಲ್ಲೇನು ನೋಡಿದ್ದೀವಿ, ಇದು ಓವರ್ ಆಲ್ ಟ್ರಾನ್ಸಿಷನ್ ಎಲಿಮೆಂಟ್ ಗಳಿಗೆ. ಸೊ ಈಗ ನಾವು ಬರಿತಾ ಇರೋದು 3D ಎಲಿಮೆಂಟ್ ಗೆ ಮಾತ್ರ. ಸೊ ದ ನಿಯರೆಸ್ಟ್ ನೋಬೆಲ್ ಗ್ಯಾಸ್ ಫಾರ್ 3D ಎಲಿಮೆಂಟ್ ಇಸ್ ಆರ್ಗಾನ್. ಸೊ ಆರ್ಗಾನ್ ಆದ್ಮೇಲೆ ಇಟ್ ಇಸ್ 3D 1 to 10, 4s 1 to 2. Okay, ಸೊ ಇಲ್ಲಿ ಯಾಕೆ 4s ಕೂಡ ಬರ್ತಾ ಇದೆ, ಅಲ್ಲಿ 1 or 2 ಎಲೆಕ್ಟ್ರಾನ್ಸ್ ಆಡ್ ಆಗಿದೆ ಅನ್ನೋದನ್ನ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾಡ್ತಾ ಕಲಿಬಹುದು. ಸೊ ಇಲ್ಲಿ ನಾವು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕಾಗಿರೋದು, ಈ ಡಿ ಹಾಗೂ ಎಸ್, ದಟ್ ಈಸ್ 3D and 4s ಆರ್ಬಿಟಲ್ ಏನಿದೆ, ಇವುಗಳ ಮಧ್ಯೆ ಇರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ is very very low. ಓಕೆ, ಸೊ ಹಾಗಾಗಿ ಈ ಎಲೆಕ್ಟ್ರಾನ್ಸ್ ಅನ್ನೋದು 3D ಆರ್ಬಿಟಲ್ಗೆ ಆಡ್ ಆಗೋದಕ್ಕಿಂತ ಮುಂಚೆ 4s ಆರ್ಬಿಟಲ್ಗೆ ಆಡ್ ಆಗಿಬಿಡುತ್ತೆ. ಓಕೆ, ಸೊ ದಟ್ ಈಸ್ ದ ರೀಸನ್ ನಾವು ಎಲೆಕ್ಟ್ರಾನ್ಸ್ ನ ಬರೆಯುವಾಗ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಅಂಡ್ ಫಸ್ಟ್ 4s ಫಿಲ್ ಆದ್ಮೇಲೆ 3D ಫಿಲ್ ಆಗೋದು, ಬಿಕಾಸ್ ದಿಸ್ ಇಸ್ ದ ರೀಸನ್. n+l ರೂಲ್ ನ ನೀವಿಲ್ಲಿ ರಿಕಾಲ್ ಮಾಡ್ಕೊಳ್ಬೇಕು. 4s is 4, n is equal to 4, s ge 0, l value, so it is 4. 3D ge 3 plus 2, okay, so 5. Okay, so 5 ಗಿಂತ ಕಡಿಮೆ ಇರೋದ್ರಿಂದ 4s will get filled up first, followed by the 3D orbital. Okay,
So that is according to n plus L rule. So navige electronic configuration barana scandium ge, that is argon 21 electron irodrinda argon alli already 18 electrons irutte. So first we have to fill up the 4s. Okay, so 4s2 it will get filled up because 4s is less energized than the 3d. So 4s fill agi next in ಒಂದು ಎಲೆಕ್ಟ್ರಾನ್ ಏನು ಉಳ್ಕೊಂಡಿರುತ್ತೆ ಅದನ್ನ 3d1 ಅಂತ ಬರಿಬೇಕು. ಸೊ ವಿ ಲರ್ನ್ಡ್ ದಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇರಬೇಕು, ಅಂದ್ರೆ ಲೆಸರ್ ದ್ಯಾನ್ 10 ಎಲೆಕ್ಟ್ರಾನ್ಸ್ ಶುಡ್ ಬಿ ದೇರ್ ಅಂತ. ಸೊ 1 ರಿಂದ 9 ವರೆಗೂ ಇರೋದನ್ನ ನಾವು ಪಾರ್ಷಿಯಲಿ ಫಿಲ್ಡ್ ಅಂತ ಕರಿತೀವಿ. ಹಾಗಾಗಿ ನಾವು ಸ್ಕ್ಯಾಂಡಿಯಂ ನ ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಈಸಿಯಾಗಿ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ನಾವು ಉಳಿದ ಎಲಿಮೆಂಟ್ಗಳು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ, ಸೊ 4s2 3d2 for vanadium, 4s2 3d3. For chromium you should be careful here because so usually according to this n plus L rule, so ನಾವು ಇಲ್ಲಿ ಏನು ಬರಿತೀವಿ 4s2 3d4 ಅಂತ ಬರಿತೀವಿ. ಓಕೆ, ಸೊ ಆದರೆ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಿದೆ that is not 3d4, not 4s2, instead it is 4s1 and 3d5. ಓಕೆ, ಸೊ ಇಲ್ಲಿ ಯಾಕೆ ಇದು 3d5 ಇದೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ 3d ಅಂಡ್ 4s ದಟ್ ಈಸ್ n-1d ಹಾಗೂ ns ಆರ್ಬಿಟಲ್ ಮಧ್ಯೆ ಇರ್ತಕ್ಕಂಥ ಎನರ್ಜಿ ಡಿಫರೆನ್ಸ್ ಏನಿದೆ ದಟ್ ಈಸ್ ವೆರಿ 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 ಲೆಸ್. ಸೊ ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ವಿಲ್ ಬಿ ಆಡೆಡ್ ಟು ದಿ 3d ದ್ಯಾನ್ ದಿ 4s ಅಂಡ್ ಮೋರ್ ಓವರ್ ಇಲ್ಲಿ 3d ಗೆ ನಾವು ಎಲೆಕ್ಟ್ರಾನ್ ನ ಆಡ್ ಮಾಡೋದ್ರಿಂದ ವಾಟ್ ವಿಲ್ ಹ್ಯಾಪನ್, ಇಟ್ ವಿಲ್ ಅಟೈನ್ ದಿ ಹಾಫ್ ಫಿಲ್ಡ್ ಆರ್ಬಿಟಲ್ ಸ್ಟೆಬಿಲಿಟಿ. ಸೊ ಏನಿದು ಹಾಫ್ ಫಿಲ್ಡ್ ಅಂತ ಅಂದ್ರೆ, ಸೊ ಈ ಡಿ ಆರ್ಬಿಟಲ್ ಏನಿದೆ 5 ಆರ್ಬಿಟಲ್ಸ್, ಸೊ ಅವುಗಳಲ್ಲಿ ಈ ರೀತಿಯಾಗಿ ಸಿಂಗಲ್ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್. ಸೊ 10 ಇಸ್ ಕಂಪ್ಲೀಟ್ಲಿ ಫಿಲ್ಡ್, ಅದರ ಅರ್ಧ ಅಂತಂದ್ರೆ 5 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ಇದನ್ನ ನಾವು ಹಾಫ್ ಫಿಲ್ಡ್ ಆರ್ಬಿಟಲ್ ಅಂತ ಹೇಳ್ತೀವಿ. ಅಂಡ್ ಹಾಫ್ ಫಿಲ್ಡ್ ಅಂಡ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ ವಿಲ್ ಗಿವ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಟು ದ ಆಟಮ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ಕ್ರೋಮಿಯಂ ವಿಲ್ ಬಿ ಹ್ಯಾವಿಂಗ್ ದಿ 4s1 and 3d5. ಅಲ್ಲಿ ನಿಮಗೆ ರೀಸನ್ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್ ಯು. ಸೊ ದ ರೀಸನ್ ನೀವು ಇಲ್ಲಿ ಬರಿಬೇಕಾಗಿರೋದು ಅ ವೆರಿ ಲಿಟಲ್ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ n-1d and ns orbital. Hence it will be having this 3d will get filled up first followed by the 4s electron ಅಥವಾ ಆ ಎಲೆಕ್ಟ್ರಾನ್ ಅಲ್ಲಿಗೆ ಜಂಪ್ ಆಗತ್ತೆ ಅಂತ you have to write. Okay, so let's continue the electronic configuration. For manganese it is argon 4s2 3d5, iron 4s2 3d6, cobalt argon 4s2 3d7, nickel 4s2 3d8, copper. Okay, so again copper it is not 4s2 3d9, instead it is similar to chromium, argon 4s1 3d10. Okay, so this is the completely filled orbital which will also give extra stability. Okay, so reason also here same as that of the chromium. The energy gap between the two sets, that is 3d and 4s, is small. That will prevent the entry of electron to 3d orbital. Okay, so this is what we have to write. And for next is the zinc, the last one, argon 4s2 3d10. Okay, so this is how you will be writing the electronic configuration, and you have to be careful with chromium and the copper atoms. Okay, so right. So once the electronic configuration is written, we have to write the unpaired electrons. So ಏನಿದು unpaired electrons ಅಂದ್ರೆ, this is the number of electrons which are present as a single electron. Okay,
ಸೊ ಹೇಗೆ ಬರೆಯೋದು ಅದನ್ನ ಅಂತಂದ್ರೆ ದಿಸ್ 4s ಇಲ್ಲಿ ನಾವು ಕೇವಲ 3D ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಸೊ ಓನ್ಲಿ ದಾಟ್ ವಿ ಹ್ಯಾವ್ ಟು ರೈಟ್. ಸೊ ಯು ಶುಡ್ ರೈಟ್ 5 ಡಿಜೆನರೇಟ್ ಆರ್ಬಿಟಲ್. ಅದರಲ್ಲಿ ಎಷ್ಟು 3D ಎಲೆಕ್ಟ್ರಾನ್ಸ್ ಇದೆ ಅದನ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಸ್ಕ್ಯಾಂಡಿಯಂ ನಲ್ಲಿ ಜಸ್ಟ್ 1 ಎಲೆಕ್ಟ್ರಾನ್ ಇದೆ, ಸೊ ವಿ ಆರ್ ರೈಟಿಂಗ್ 1. Similarly here for the titanium there are 2 unpaired electrons. For vanadium 3 unpaired electron. Chromium 5. Manganese 5. Iron 5 and 6 electrons are there, so 4 unpaired electrons. For cobalt 7 electrons in the d orbital and 3 unpaired electron. Similarly for nickel 8 electrons, and for copper 0 unpaired electrons. For zinc also it is 0 unpaired electrons. Okay, so ಹೀಗೆ ನಾವು ಎಲೆಕ್ಟ್ರಾನ್ಸ್ ಏನಿದೆ ಡಿ ಆರ್ಬಿಟಲ್ ನಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಿದಾಗ ನಮಗೆ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಲೆಟ್ಸ್ ಜಸ್ಟ್ ರೈಟ್ ಹಿಯರ್ 1 2 3 4 5 4 3 2 0 and 0. Okay, and ಸೊ ನಾವಿಲ್ಲಿ ನೋಡ್ತಿರೋ ಹಾಗೆ ಈ ಎಲ್ಲ ಎಲಿಮೆಂಟ್ಗಳಲ್ಲಿ ಎಕ್ಸೆಪ್ಟ್ ಫಾರ್ ಕಾಪರ್ ಹಾಗೂ ಜಿಂಕ್, ಈ ಅಟಾಮಿಕ್ ಸ್ಟೇಟ್ ನಲ್ಲಿ ಕಾಪರ್ ಹಾಗೂ ಜಿಂಕ್ ನಲ್ಲಿ ಮಾತ್ರ ದೇರ್ ಇಸ್ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್, ನೋ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್. ಆದ್ರೆ ಉಳಿದ ಎಲ್ಲ ಎಲಿಮೆಂಟ್ಗಳಲ್ಲೂ ಕೂಡ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ. ಹಾಗಾಗಿ ಈ ಎಲಿಮೆಂಟ್ಗಳೇನಿದೆ ದೇ ವಿಲ್ ಶೋ ಆಲ್ಮೋಸ್ಟ್ ಸೇಮ್ ಪ್ರಾಪರ್ಟೀಸ್, ಲೈಕ್ ಕೆಟಲಿಟಿಕ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಅವುಗಳ ಕಲರ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ, ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ, and they show variable valencies. Okay, so and magnetic moment will be there, so they get attracted towards the magnetic field. So hige all these properties enide almost same properties na ee 3D elements galu ತೋರಿಸುತ್ತೆ. and ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ಈ ಡಿ ಬ್ಲಾಕ್ ಎಲಿಮೆಂಟ್ ಅಂತಂದ್ರೆ the similarities in properties ನಾವು horizontal way ನಲ್ಲಿ ನೋಡ್ತೀವಿ. ಈ S ಬ್ಲಾಕ್ ಹಾಗೂ P ಬ್ಲಾಕ್ ನಲ್ಲಿ this group wise properties ನ ನಾವು ನೋಡ್ತೀವಿ. ನೀವು ಪಿ ಬ್ಲಾಕ್ ಎಲಿಮೆಂಟ್ ನ ಕಲಿಬೇಕಾದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಈಗ ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ ಅಂತ ನಾವೇನ್ ಕಲಿತೀವಲ್ಲ, ಸೊ ದಟ್ ಇಸ್ ಗ್ರೂಪ್ ವೈಸ್ ನಲ್ಲಿ ನಾವು ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ನ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ನಲ್ಲಿ ಹಾರಿಜಾಂಟಲಿ ದೇ ವಿಲ್ ಶೋ ದಿ ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್. ಸೊ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಪಾರ್ಷಿಯಲಿ ಫಿಲ್ಡ್ ಪಿ ಆರ್ಬಿಟಲ್. ಸೊ ನಮಗೆ ಒಂದ್ಸಲ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಗೊತ್ತಾದ್ಮೇಲೆ ದ ನೆಕ್ಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಸ್ ದಿ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಅದನ್ನ ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ಬೋದು. ಅದರ ಯೂನಿಟ್ ಬೋರ್ಸ್ ಮ್ಯಾಗ್ನೆಟಾನ್. ಓಕೆ, ಸೊ ಅದನ್ನ ನಾವು ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಫೈಂಡ್ ಔಟ್ ಮಾಡೋದು ಅಂದ್ರೆ, ಸೊ ದೇರ್ ಇಸ್ ಅ ಫಾರ್ಮುಲಾ ಫಾರ್ ದಟ್ ಒನ್. mu is equal to square root of n of n plus 2. Okay, so this is the formula to calculate the magnetic moment. That is C. Okay, so ನೀವಿಲ್ಲಿ ಈ ಟೇಬಲ್ ನ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕ್ಯಾಂಡಿಯಂ ನಲ್ಲಿ ಇದು ಅಯಾನ್ಸ್ ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಈ ಸ್ಕ್ಯಾಂಡಿಯಂ 3+ ಅಂತ ಅಂದ್ರೆ scandium is argon 4s2 3d1. so ಇದರಲ್ಲಿ ಆಕ್ಚುಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇತ್ತು. ಓಕೆ, ಬಟ್ ಸ್ಕ್ಯಾಂಡಿಯಂ 3+ ಅಂತ ಅಂದ್ರೆ so only it will be having the configuration to that of the nearest noble gas. so ಈ 4s ನಲ್ಲಿ ಇರತಕ್ಕಂತ 2 ಎಲೆಕ್ಟ್ರಾನ್ ಹಾಗೂ 3d ನಲ್ಲಿ ಇರುವಂತ 1 ಎಲೆಕ್ಟ್ರಾನ್ 3 ಕೂಡ ಅದು ಕಳ್ಕೊಂಡಿದೆ. ಓಕೆ, ಸೊ ಹಾಗಾಗಿ ಸ್ಕ್ಯಾಂಡಿಯಂ 3+. ಸೊ ನಿಮಗೆ ಎಕ್ಸಾಮ್ ನಲ್ಲಿ ಇದರ್ ಅಯಾನ್ಸ್ ನಾದ್ರೂ ಕೊಡಬಹುದು ಅಥವಾ ನ್ಯೂಟ್ರಲ್ ಆಟಮ್ ನಾದ್ರೂ ಕೊಡಬಹುದು. ಸೊ ಯಾವುದೇ ಕೊಟ್ಟರು ಕೂಡ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅದು ಮಾಡಿ ಈ 3D
ಆರ್ಬಿಟಲ್ ನಲ್ಲಿ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಯು ಹ್ಯಾವ್ ಟು ರೆಫರ್ this way. Okay, so ಇಲ್ಲಿ ನಾವೇನು represent ಮಾಡಿದೀವಿ, this is the way you have to represent the unpaired electron. So based on the unpaired electron you can calculate the magnetic moment. Okay, so by using the formula square root of n plus 2. So n is the number of unpaired electrons. ಈಗ ನಾವಿಲ್ಲಿ ions ನ ಕೊಟ್ಟಿರೋದ್ರಿಂದ ಸ್ಕ್ಯಾಂಡಿಯಂ 3+ ಗೆ ನೋಡಿದ್ರೆ ನಮಗೆ ಇಲ್ಲಿ 0 unpaired electrons ಇದೆ, ಹಾಗಾಗಿ ಇದರ ಮ್ಯಾಗ್ನೆಟಿಕ್ ಮೂಮೆಂಟ್ 0. ಟೈಟಾನಿಯಂ 3+ ನಲ್ಲಿ only titanium has got 2 s electron and 2 d electron. ಅದರಲ್ಲಿ 3+ ಅಂತಂದ್ರೆ 2 s electron ಹೋಗಿದೆ, ಅದರಲ್ಲಿ 1 d electron ಹಾಗೆ ಉಳ್ಕೊಂಡಿದೆ. ಸೊ ಒಂದು unpaired electron. So for that the magnetic moment is 1.73. okay, so this is square root of 1 of 1 plus 2, 1 of 3, so square root of 3 is 1.73. so ಹೀಗೆ ನೀವು ಯಾವುದೇ ಎಲಿಮೆಂಟ್ ಕೊಟ್ಟರು, ಫಾರ್ ಎಕ್ಸಾಂಪಲ್ Cu2+ is given. okay, so ನಮಗೆ ಇಲ್ಲಿ ತಗೊಂಡಿರ್ತಕ್ಕಂಥ ಎಕ್ಸಾಂಪಲ್ ನಲ್ಲಿ ಕಾಪರ್ ಮೆಟಲ್ ಕೊಟ್ರೆ there are 0 unpaired electron, so its magnetic moment will be 0. but in case if they give you Cu2+, okay, so Cu2+ ಕೊಟ್ಟಾಗ ಏನಾಗುತ್ತೆ, so this will be argon 4s 0 3d 9 it will be. okay, so 9 ಅಂತ ಅಂದ್ರೆ it will be having 1 unpaired electron. so again its magnetic moment will be 1.73. how about Cu+1 ಅಂತ ಕೊಟ್ರೆ, cuprous ion ಕೊಟ್ಟಿದ್ರೆ, so that electronic configuration is, so ಅಲ್ಲಿ 4s ಇಂದ electron remove ಆಗತ್ತೆ, just only 1 electron, and 3d will be completely filled like that of the copper atom. so ಹಾಗಾಗಿ ಇದರ magnetic moment ಕೂಡ 0. okay, copper metal and copper +1, that is cuprous, magnetic moment is 0, but copper 2+ magnetic moment is 1.3 Bohr's magneton. okay, so ಈ ರೀತಿಯಲ್ಲಿ ನಾವು Bohr's magneton or magnetic moment ನ find out ಮಾಡಬಹುದು. so in the next class let us see about the oxidation state, okay, and some of the properties of oxidation state ತೋರಿಸುವಂತ ಎಲಿಮೆಂಟ್ಸ್ ಅಂಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತಾ ಅಥವಾ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಅಂತ ಲೆಟ್ us see in the next class. thank you.